ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ 2026-27ನೇ ಸಾಲಿನ ಕರ್ನಾಟಕ ಬಜೆಟ್ ಅನ್ನು ಇವತ್ತು ಐತಿಹಾಸಿಕವಾಗಿ ಮಂಡಿಸಿದರು. ಯಾಕಂದ್ರೆ ಅವರು 17ನೇ ಬಜೆಟ್ ಅವ್ರ ಲೈಫ್ ಟೈಮ್ ಅಲ್ಲಿ ವಿಧಾನಸಭೆಯಲ್ಲಿ ಬಜೆಟ್ ಭಾಷಣ ಓದುವ ಮೂಲಕ ಮತ್ತೊಂದು ದಾಖಲೆ ನಿರ್ಮಿಸಿದಂತಹ ಸಿದ್ದರಾಮಯ್ಯ ಒಟ್ಟು 207 ಪುಟಗಳ ಆಯವ್ಯಯದಲ್ಲಿ ಗಮನ ಸೆಳೆಯುವಂತಹ ಘೋಷಣೆಗಳನ್ನ ಮಾಡಿದ್ದಾರೆ. ಇದೇ ವೇಳೆ ಸರ್ಕಾರದ ಮೇಲಿರುವ ಸಾಲದ ಹೊರೆ ಬಗ್ಗೆ ಕೂಡ ಸಿದ್ದರಾಮಯ್ಯ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ರಾಜ್ಯದ ಮೇಲಿರುವಂತಹ ಸಾಲ ಎಷ್ಟು ಗೊತ್ತಾ? ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಬಜೆಟ್ ಅಧಿವೇಶನದಲ್ಲಿ ವಿವರಣೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹಣೆಯಲ್ಲಿ ಪ್ರಸಕ್ತ ವರ್ಷ 10,000 ಕೋಟಿ ರೂಪಾಯಿ ಮತ್ತು ಮುಂದಿನ ವರ್ಷ 15,000 ಕೋಟಿ ರೂಪಾಯಿ ಕೊರತೆ ಆಗಲಿದೆ ಅಂತ ಅಂದಾಜಿಸಲಾಗಿದೆ ಅಂತ ಸಿಎಂ ತಿಳಿಸಿದ್ದು, ರಾಜ್ಯದ ಒಟ್ಟು ಸಾಲ 8,24,389 ಕೋಟಿ ರೂಪಾಯಿ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಇನ್ನು ಈ ಬಜೆಟ್ನ ಲೆಕ್ಕ 2025-26ರ ಬಂಡವಾಳದ ಲೆಕ್ಕ ನೋಡೋದಾದ್ರೆ ಕೇಂದ್ರ ಸರ್ಕಾರದಿಂದ ಸಾಲ 7,000 ಕೋಟಿ, ಬಹಿರಂಗ ಮಾರುಕಟ್ಟೆ ಸಾಲ 1,05,000, LIC, ICDC, RIDF ಗಳಿಂದ 4,000 ಬಂಡವಾಳ ವೆಚ್ಚ ಸೇರಿದಂತೆ ಹಲವು ಸಾಲಗಳ ಬಗ್ಗೆ ಸಿಎಂ ಮಾಹಿತಿ ನೀಡಿದ್ದು, ರಾಜ್ಯದ ಒಟ್ಟು ಸಾಲ 8,24,389 ಕೋಟಿ ರೂಪಾಯಿ ಇದೆ ಅಂತ ತಿಳಿಸಿದ್ದಾರೆ. ಈಗ ಇಷ್ಟೆಲ್ಲ ಸಾಲ ಇದ್ದ ಮೇಲೆ ಬಿಜೆಪಿಗರು ಬಜೆಟ್ನ ಬೆನ್ನಲ್ಲೇ ಕರ್ನಾಟಕ ಬಿಜೆಪಿ ಟ್ವೀಟ್ ಮಾಡಿದ್ದು, ಸಾಲಗಾರ ಸಿದ್ದರಾಮಯ್ಯ ಅಂತ ಕಿಡಿಕಾರಿದೆ. ಭ್ರಷ್ಟ ಸರ್ಕಾರದ ಸಾಲ ಪರ್ವತೆತ್ತರಕ್ಕೆ ಬೆಳೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಬಜೆಟ್ನಲ್ಲಿ 1.32 ಲಕ್ಷ ಕೋಟಿ ಸಾಲ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ರಾಜ್ಯದ ಒಟ್ಟು ಸಾಲ ಈಗ 8,24,389 ಲಕ್ಷ ಕೋಟಿ ದಾಟಿದೆ. 2024ನೇ ಸಾಲಿನಲ್ಲಿ 1,05,246 ಕೋಟಿ ಸಾಲ ಇತ್ತು. 2025-26ನೇ ಸಾಲಿನಲ್ಲಿ 1.16 ಲಕ್ಷ ಕೋಟಿ ಸಾಲ ಇತ್ತು. 2026-27ನೇ ಸಾಲಿನಲ್ಲಿ 1.32 ಲಕ್ಷ ಕೋಟಿ ಸಾಲ ಆಗಿದೆ. ಎಷ್ಟು ಸಾಲ ಆಗಿದೆ? ಸಿದ್ದರಾಮಯ್ಯ ಅವರಿಗೆ ಸಾಲಗಾರ ಸಿಎಂ ಅಂತ ಕೆಲವರು ಬಿಜೆಪಿಯವರು ಹೇಳ್ತಿದ್ದಾರೆ. ನಾನು ಬಿಜೆಪಿ ಮತ್ತು ಕಾಂಗ್ರೆಸ್ನವ್ರಿಗೆ ಒಂದನ್ನೇ ಹೇಳ್ತಾ ಇದ್ದೀನಿ, ನೀವು ಯಾರುಗಳು ಕೂಡ ನಿಮ್ಮ ಜೇಬಿಂದ ತಂದು ಯಾರು ಕೂಡ ಬಜೆಟ್ ಮಾಡ್ತಾ ಇಲ್ಲ, ನಿಮ್ಮ ಜೇಬಿಂದ ತಂದು ಯಾರು ಕೂಡ ಈ ಬಜೆಟ್ಗೆ ದುಡ್ಡು ಕೊಡ್ತಾ ಇಲ್ಲ. ಆದ್ರೆ ಇದೇ ಬಜೆಟ್, ಇದೇ ಜನರ ತೆರಿಗೆ ಹಣದಿಂದ ನೀವು ನಿಮ್ಮ ಸಂಬಳಗಳನ್ನ ಪ್ರತಿ 5 ವರ್ಷಗಳಿಗೊಂದೇ ಒಮ್ಮೆ ಡಬಲ್ ಮತ್ತು ಟ್ರಿಪಲ್ ಅನ್ನ ಮಾಡ್ಕೊಂಡಂತಹ ಉದಾಹರಣೆಗಳು ಸಾಕಷ್ಟಿವೆ. ಸಾಲ ಹೆಚ್ಚಿಗಾಗ್ತಾ ಇದೆ ಅನ್ನೋ ನೀವುಗಳು ಎಂದಾದರೂ ಶಾಸಕರಿಗೆ ಮಾಶಾಸನ ಬರುತ್ತೆ, ಶಾಸಕರಿಗೆ ಸಂಬಳ ಬರುತ್ತೆ, ಮಾಜಿ ಆದವ್ರಿಗೆ ಬರುತ್ತೆ, ಹಾಲಿ ಇದ್ದವ್ರಿಗೆ ಬರುತ್ತೆ, ಒಂದ್ಸಲ ಗೆದ್ರು ಬರುತ್ತೆ, ಒಂದ್ಸಲ ಮಿನಿಸ್ಟರ್ ಆದ್ರೂ ಬರುತ್ತೆ. ಇಷ್ಟೆಲ್ಲಾ ಸಂಬಳವನ್ನ ಸರ್ಕಾರಿ ಅಧಿಕಾರಿಗಳಿಗಿಂತಲೂ ಜಾಸ್ತಿ ಸಂಬಳವನ್ನ ನೀವು ಪಡಿತಾ ಇದ್ದಾರೆ. ನಿಜಕ್ಕೆ ನೋಡಿದ್ರೆ ನೀವು ಕೋಟಿ ಗಳಿಸ್ತೀರಾ, ಮತ್ತೆ ಸಂಬಳವನ್ನು ಕೂಡ ಪಡಿತೀರಾ. ನಿಮ್ಮಿಂದನೇ ಎಷ್ಟೋ ಈ ರಾಜ್ಯಕ್ಕೆ ಎಷ್ಟೋ ಆರ್ಥಿಕ ನಷ್ಟವಾಗ್ತಾ ಇದೆ. ಈ ದೇಶದ ರಾಜಕಾರಣಿಗಳಿಗೆ, ಈ ರಾಜ್ಯದ ರಾಜಕಾರಣಿಗಳಿಗೆ ನಿಜವಾಗಿಯೂ ಕೂಡ ದೇಶಭಕ್ತಿ ಇದ್ರೆ, ನಿಜವಾಗಿಯೂ ಕೂಡ ನಿಮಗೆ ರಾಜ್ಯದ ಮತ್ತು ದೇಶದ ಬಗ್ಗೆ ಕಾಳಜಿ ಇದ್ರೆ, ಯಾರು ಸಬಲರಾಗಿದ್ದೀರೋ ಅವರೆಲ್ಲರೂ ತಮ್ಮ ಸಂಬಳವನ್ನ ಬಿಟ್ಟು ದೇಶಕ್ಕೆ ಮತ್ತು ರಾಜ್ಯಕ್ಕೆ ದಾನದ ರೂಪದಲ್ಲಿ ನೀಡಿ. ಆವಾಗ ಆಟೋಮೆಟಿಕ್ ಆಗಿ ಒಂದಿಷ್ಟು ಸಾಲ ಕಡಿಮೆ ಆಗುತ್ತೆ. ಒಂದೊಂದು ಸಲ ಗೆದ್ರು ನಿಮಗೆ ಪೆನ್ಷನ್ ಬರುತ್ತೆ, 2 ಸಲ ಗೆದ್ರು ಪೆನ್ಷನ್ ಬರುತ್ತೆ, MLA ಆಗಿ MP ಆದ್ರೆ 2 ಪೆನ್ಷನ್ ಬರುತ್ತೆ. ಹೀಗೆಲ್ಲ ಆದ್ಮೇಲೆ ದೇಶಕ್ಕೆ ಆರ್ಥಿಕ ಹೊರೆ ಆಗೋದೆ. ಆರ್ಥಿಕ ಹೊರೆ ಮೊದಲು ನಿಮ್ಮಿಂದ ಕಡಿಮೆ ಮಾಡ್ಕೊಳ್ಳಿ, ಆಮೇಲೆ ಉಪದೇಶಗಳನ್ನ ಕೊಡಿ.